ತುಲಾರಾಶಿಯವರು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡುವಂತಹ ಸಮಯ. ನೀವು ಮಾಡದೇ ಇರುವ ತಪ್ಪಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾ? ಭಿನ್ನಾಭಿಪ್ರಾಯಗಳು ಬಂದಿದೆ ಅಂದ ಕೂಡಲೇ ತಪ್ಪು ನಿಮ್ಮದ? ಎಲ್ಲದರ ನಡುವೆ ಕೂಡ ಗೆಲ್ಲೋದಕ್ಕೆ ಈ ತಂತ್ರ ಮಾಡಿ. ಸವಾಲುಗಳು 100 ಇದ್ರೂ ಕೂಡ ಗೆದ್ದು ಬರಲಿಕ್ಕೆ ತುಲಾರಾಶಿಯವರಿಂದ ಮಾತ್ರ ಯಾಕೆ ಸಾಧ್ಯ ಅಂದರೆ, ಡಿಸೆಂಬರ್ 3ನೇ ತಾರೀಕಿಂದಲೇ ತುಲಾರಾಶಿಯವರಿಗೆ ಗುರುದೇವ್ ತುಲಾರಾಶಿಯವರ 2025ನೇ ಸಾಲಿನ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕಾರ್ಯಕ್ಷೇತ್ರದಲ್ಲಿರೋರಿಗೆ ಲಾಭದಾಯಕ ಫಲಗಳಿರುತ್ತೆ, ಯಾವ ಕ್ಷೇತ್ರದಲ್ಲಿರೋರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಪರಿಹಾರಗಳ ಸಮೇತವಾಗಿ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ತಿಳ್ಕೊಬೋದು, ಹಾಗೆ ತುಲಾರಾಶಿಯ ಯಾವುದೇ ಅಪ್ಡೇಟನ್ನು ಕೂಡ ನೀವು ಮಿಸ್ ಮಾಡದೇನೆ ತಿಳ್ಕೊಳ್ಬೋದು. ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ. ಈ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರದ ಎಲ್ಲ 4 ಪಾದಗಳು, ಹಾಗೂ ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳು ಬರ್ತಕ್ಕಂಥದ್ದು. ಹಾಗೂ ಅದೃಷ್ಟದ ಬಣ್ಣವನ್ನು ನೋಡೋದಾಯಿತು ಅಂದರೆ ಬಿಳಿ ಅಥವಾ ತಿಳಿ ನೀಲಿ ಬಣ್ಣವನ್ನು ಹೆಚ್ಚಾಗಿ ನೀವು ಬಳಸ್ಕೋಬೋದು. ಹಾಗೂ ನಿಮ್ಮ ಅದೃಷ್ಟ ತರುವಂತಹ ದೇವತೆ ಆ ಮಾತೆ ಮಹಾಲಕ್ಷ್ಮಿಯೇ ಸರಿ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ. ಇದರಿಂದಾಗಿ ಆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಹೃದಯವಂತರಾಗಿರ್ತಕ್ಕಂತಹ ಈ ಒಂದು ತುಲಾರಾಶಿಯವರು ಸ್ವಲ್ಪ ಒಂದು ವಿಚಾರವನ್ನು, ಯಾವುದೇ ವಿಚಾರವಾದರೂ ಕೂಡ ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಿ, ಅಧ್ಯಯನ ಮಾಡಿ, ಆಳವಾದ ಅಧ್ಯಯನವನ್ನು ಮಾಡಿ ಆನಂತರದಲ್ಲಿ ಒಪ್ಕೊಳ್ತಾರೆ. ಬಹಳ ಜಾಣರಾಗಿರ್ತಾರೆ. ಒಂದು ಕಲೆ ಅಂತಕ್ಕಂಥದ್ದನ್ನು ಬಹಳ ಇಷ್ಟಪಡುವಂಥರಾಗಿರ್ತಾರೆ. ಮತ್ತು ಬಹಳಷ್ಟು ವಿಷಯಗಳು ಗೊತ್ತಿದ್ರೂ ಕೂಡ ಸುಮ್ಮನೆ ನನಗೆ ಗೊತ್ತಿದೆ ಅಂತ ಹೇಳಿ ಮುನ್ನೋಗೋದಕ್ಕೆ ಹೋಗೋದಿಲ್ಲ. ಆಳವಾದ ಅಧ್ಯಯನವನ್ನು ಮಾಡಿ ಪೂರ್ತಿಯಾಗಿ ಎಲ್ಲ ತಿಳ್ಕೊಂಡೇ ಮುಂದೆ ಹೋಗ್ತಾರೆ ಈ ಒಂದು ತುಲಾರಾಶಿಯವರು. ಈ ಒಂದು ತುಲಾರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಾದರೂ ಕೂಡ ಈ ದಿನಗಳಲ್ಲಿ ಮಾಡಿ ಅಂತ ಹೇಳ್ತೇನೆ. ಆ ದಿನಗಳು ಯಾವುದು ಅಂದರೆ 9ನೇ ತಾರೀಕು, 12, 16, 23, 25 ಮತ್ತು 26ನೇ ತಾರೀಕು ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶುಭದಾಯಕ ಫಲಗಳಿತ್ತು. ಅಂದರೆ ನೀವು ವಿಶೇಷವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದರೆ, ನಿಮ್ಮ ಚಾಕಚಕ್ಯತೆ ಅಥವಾ ನಿಮ್ಮ ಟ್ಯಾಲೆಂಟನ್ನು ನೀವು ಹೇಗೆ ಬಳಸ್ತೀರಿ ಅಂತಕ್ಕಂಥದ್ದು. ಈ ಮಾಸದಲ್ಲಿ ಒಂದಷ್ಟು ತಾಳ್ಮೆಯನ್ನು ತೆಗೆದುಕೊಳ್ಳುವಂತಹ ಅಗತ್ಯ ತುಲಾರಾಶಿಯ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ನಿಮ್ಮ ಬುದ್ಧಿಶಕ್ತಿಗೆ ಒಂದು ವಿಶೇಷವಾದ ಒಂದು ಪರೀಕ್ಷೆಗಳು ಕೂಡ ನಿರ್ಮಾಣ ಆಗುತ್ತೆ. ಜೊತೆಯಲ್ಲಿ ಒಂದು ಸಮಯ ಪ್ರಜ್ಞೆಯನ್ನು ಕೂಡ ನೀವೆಲ್ಲರೂ ಇಟ್ಕೋಬೇಕಾಗತ್ತೆ. ಮಾತಿನಲ್ಲಿ ಮೋಡಿ ಮಾಡುವಂತಹ ಕಲೆ ನಿಮ್ಮಲ್ಲಿರುತ್ತೆ. ಆ ಒಂದು ಕಲೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಸಕ್ಸಸ್ ಆಗಿ, ಹಾಗೂ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸ್ನೇಹಿತರ ವಿಶ್ವಾಸ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಅದನ್ನು ಕಳೆದುಕೊಳ್ಳುವಂತಹ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ಬರಬಹುದು. ಯಾಕಂದರೆ ನೀವೊಂದು ಕಷ್ಟದಲ್ಲಿ ಸಿಗಾಕೊಂಡು ನಿಮ್ಮ ಪರಿಸ್ಥಿತಿ ಎಲ್ಲೋಲ ಕಲ್ಲೋಲ ಆಗಿರುತ್ತೆ ತುಲಾರಾಶಿಯವರದು. ಎಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದು ವಿಶೇಷವಾದ ಪರಿಹಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಮಾಡಿ, ಖಂಡಿತವಾಗ್ಲೂ ಲಾಭದಾಯಕವಾಗಿರುತ್ತೆ. ಹಾಗೂ ನೀವು ಒಂದು ಸಮಾಜ ವಲಯದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಪರೋಪಕಾರಿ ಗುಣ ನಿಮ್ಮಲ್ಲಿ ಯಥೇಚ್ಛವಾಗಿದೆ. ಹಾಗೂ ಇದನ್ನು ನೀವು ಒಂದಷ್ಟು ಮಾರ್ಕೆಟಿಂಗ್ ಆಗಿ ಅಥವಾ
ನನಗೆ ಹೆಸರಾಗಬೇಕು ಅಂತ ಮಾಡುವಂಥದ್ದಲ್ಲ, ಒಳ್ಳೆ ಮನಸ್ಸಿಂದ ಮಾಡ್ತಾ ಇರ್ತೀರಿ, ಅದಕ್ಕೆ ತಕ್ಕ ಪ್ರತಿಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಫಲತೆ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ. ಎಷ್ಟೋ ಎಫರ್ಟ್ ಹಾಕಿ ಸೋತಿದ್ದೀರಿ, ಆದರೂ ಕೂಡ ನಿಮ್ಮ ಛಲ ಬಿಡದೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದನ್ನು ಕಂಟಿನ್ಯೂ ಮಾಡಿ. ಮುಂದೆ ಒಳ್ಳೆ ದಿನಗಳು ಬರ್ತಾ ಇದೆ. ಈ ಡಿಸೆಂಬರ್ ತಿಂಗಳು ನಿಮಗೆ ಶುಭದಾಯಕ ಫಲವಾಗಿರುತ್ತೆ. ಹಾಗೂ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಹೊಸತೇನಲ್ಲ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದಾಗಿ ನಿಮ್ಮ ಜೀವನ ಈ ಮಟ್ಟಕ್ಕೆ ಬಂದಿದೆ. ನೆಕ್ಸ್ಟ್ ಹಂತಕ್ಕೆ ಹೋಗುವಂತಹ ಸಮಯ ಕೂಡ ಇದಾಗಿರುತ್ತೆ. ನೀವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವಂತಹ ಸಮಯ ಕೂಡ ಬರಬಹುದು. ಆದರೆ ಯಾವುದೇ ಕಾರಣಕ್ಕೂ ಆ ತಪ್ಪು ನಿರ್ಧಾರವನ್ನು ಮಾಡಬೇಡಿ. ಯಾಕಂದರೆ ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇತ್ತು ಅಂದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆ ನಿಮ್ಮಲ್ಲಿರೋದಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಸ್ಥಿರವಾಗಿರ್ತಕ್ಕಂತಹ ನಿರ್ಧಾರವನ್ನು ಇಡಿ. ಹಾಗೆ ಅನವಶ್ಯಕವಾಗಿ ಸ್ವಲ್ಪ ಖರ್ಚಾಗುವಂತಹ ಲಕ್ಷಣ ಇರುತ್ತೆ, ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಒಂದು ಖರ್ಚಿನ ಮೇಲೆ ಅಂಕುಶ ಹಾಕುವಂತಹ ಸಮಯ ಕೂಡ ಬರ್ತಾ ಇದೆ. ಯಾಕಂದರೆ ಮುಂದಿನ ದಿನದಲ್ಲಿ ಸ್ವಲ್ಪ ಒಂದು ಕೈ ಟೈಟ್ ಆಗುವಂಥದ್ದು, ಫೈನಾನ್ಷಿಯಲಿ ಟೈಟ್ ಆಗುವಂಥದ್ದು, ಯಾಕಂದರೆ ಮುಂದೆ ಇರುವಂಥದ್ದು ನಿಮಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಏಪ್ರಿಲ್ ಜೂನ್ ಮೇಲೆ 2026ರಲ್ಲಿ ಇರೋದ್ರಿಂದ ಸ್ವಲ್ಪ ಈಗಿಂದನೇ ಸ್ವಲ್ಪ ಹಣವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ರಾಜಕೀಯವಾಗಿ ಇರುವಂಥವರು, ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕ ಜೀವನದಲ್ಲಿರುವಂತಹ ತುಲಾರಾಶಿಯವರು ಒಳ್ಳೆಯ ಹೆಸರನ್ನು ಪಡೆದು ಒಂದಷ್ಟು ಜನರಿಗೆ ಸಹಾಯ ಮಾಡುವಂತಹ ಒಂದಷ್ಟು ಅವಕಾಶಗಳು ಕೂಡ ನಿಮಗೆ ಒದಗಿ ಬರುವಂಥದ್ದಿರುತ್ತೆ. ಸೋಷಿಯಲ್ ಮೀಡಿಯಾ ಅಥವಾ ಚಿತ್ರೋದ್ಯಮದಲ್ಲಿರುವಂಥವರಿಗೂ ಕೂಡ ಒಳ್ಳೆಯ ವೇದಿಕೆ ಇದಾಗಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಸರಿಯಾದ ರೀತಿಯ ಪ್ಲ್ಯಾನನ್ನು ಮಾಡುವಂಥ ಅವಶ್ಯಕತೆ ಕೂಡ ಮೂಡಿಬರುತ್ತೆ. ಆರೋಗ್ಯದ ವಿಚಾರವನ್ನು ನೋಡೋದಾಯಿತು ಅಂದರೆ ಸ್ವಲ್ಪ ಡಯಾಬಿಟಿಸ್ ಇರುವಂಥವರು, ಶುಗರ್ ಇರುವಂಥವರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ. ಸ್ವಲ್ಪ ಆರೋಗ್ಯದ ವಿಚಾರವನ್ನು ನೋಡೋದಾಯಿತು ಅಂದರೆ ಡಯಾಬಿಟಿಸ್ ಇರುವಂಥವರು, ಶುಗರ್ ಇರುವಂಥವರು, BP ಇರುವಂಥವರು ಈ ಮಾಸದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗೆ ವಾಹನ ಚಲಾಯಿಸಬೇಕಾದ್ರೆ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು. ಶೀತ, ನೆಗಡಿ, ಕೆಮ್ಮು ಆಗುವಂತಹ ಲಕ್ಷಣ ಕೂಡ ಇರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಅವಶ್ಯಕತೆ ಇರುವಂಥದ್ದು, ನೀವು ಒಂದು ಆರೋಗ್ಯದ ಕಡೆ ಕೂಡ ಗಮನವನ್ನು ವಹಿಸಬೇಕಾಗತ್ತೆ. ಹಾಗೂ ಪತ್ನಿಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಹಣ ಖರ್ಚಾಗುವಂತಹ ಯೋಗ ಕೂಡ ಇರುವಂಥದ್ದು, ಅದು ಯೋಗ ಅಲ್ಲ. ಹಾಗೂ ಪತ್ನಿಯ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಖರ್ಚುಗಳಾಗುವಂತಹ ಒಂದು ಸಂದರ್ಭಗಳು ಕೂಡ ಒದಗಿ ಬರಬಹುದು. ವ್ಯಾಪಾರ ಮಾಡುವಂಥವರಿಗೆ ಎಚ್ಚರಿಕೆ ಇರ್ತಕ್ಕಂಥದ್ದು, ನೀವು ಮೋಸ ಹೋಗುವಂತಹ ಸಾಧ್ಯತೆ ಇರುವಂಥದ್ದು, ನಿಮ್ಮ ಯಾರೋ ಸಪ್ಲೈಯರಿಂದ ಮೋಸ ಹೋಗುವಂಥದ್ದು, ಈ ಥರ ಕಾಂಬಿನೇಷನ್ ಬಹುತೇಕ ಇರೋದ್ರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಹಾಗೂ ತಂದೆ ತಾಯಿಯರು, ಹಿರಿಯರಿಂದ ಕೂಡ ನಿಮಗೆ ಸ್ವಲ್ಪ ಧನ ಸಹಾಯ ಈ ಮಾಸದಲ್ಲಿ ಆಗ್ಬೋದು. ಪ್ರೇಮಿಗಳಿಗೆ ಸ್ವಲ್ಪ ಶುಭದಾಯಕ ಮಾಸ ಅಂತ ಹೇಳ್ತೇನೆ. ಒಂದು 50% ಜನರಿಗೆ, ಇನ್ನೊಂದು 50% ಜನರಿಗೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಹಾಗೆ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗಳ ಪರಿಹಾರ ನೀವು ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳು ಯಾರೇ ವಿಡಿಯೋ ನೋಡ್ತಾ ಇರುವಂಥವರು ಅಥವಾ ತಂದೆ ತಾಯಿ, ತುಲಾರಾಶಿಯ ತಂದೆ ತಾಯಿ ವಿಡಿಯೋ ನೋಡ್ತಾ ಇರುವಂಥವರು ನಿಮ್ಮ ಮಕ್ಕಳಿಗೆ ತೋರಿಸಿ ಹೇಳಿ. ಯಾಕಂದರೆ ಮೊಬೈಲ್ ಬಳಕೆಯನ್ನು ನೀವು ಈ ಮಾಸದಲ್ಲಿ ಕಡಿತ ಮಾಡಿಕೊಂಡ್ರೆ, ಕಮ್ಮಿ ಮಾಡಿದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಮಾರ್ಕ್ಸ್ ಬರೋದರಲ್ಲಿ ತೊಂದರೆ ಆಗುತ್ತೆ. ಇನ್ನು ಡಿಸೆಂಬರ್ ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿಂದ 31ನೇ ತಾರೀಕುವರೆಗೂ ಕೂಡ ಮಕ್ಕಳ ವಿಚಾರಕ್ಕೆ, ಶಿಕ್ಷಣ ಅಥವಾ ಕೆಲಸ, ಮದುವೆ ಅಂತ ಹೇಳಿ ಬಹುತೇಕ ಓಡಾಟ ಆಗುವಂತಹ ಒಂದು ಚಿಂತೆ ಕಾಡುವಂತಹ ಸಂದರ್ಭ ಕೂಡ ಬರುತ್ತೆ. ಹಿತಶತ್ರುಗಳು ನಿಮಗೆ ತುಲಾರಾಶಿಯವರಿಗೆ ಬಹುತೇಕ ಜನರಿಗೆ ಜಾಸ್ತಿ ಇರುವಂಥದ್ದು. ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕಾಲು ಎಳೆಯುವಂಥವರು ಬಹುತೇಕ ಜನ ಬರ್ತಾರೆ. ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ತಲೆ ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳ್ತೇನೆ. ಸವಾಲುಗಳು ಮತ್ತು ಸಮಸ್ಯೆಗಳ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಎಲ್ಲದರ ನಡುವೆ ಕೂಡ ನಿಮಗೆ ಲಾಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇಲ್ಲಿಗೆ ಬ್ರೇಸ್ಲೆಟ್ ವಿಡಿಯೋವನ್ನು ಹಾಕ್ಕೊಳ್ಳಿ ಲೋಕೇಶ್ ಅವರೇ. ಹಾಗೆ ನೀವು ತುಲಾರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳು, ದೇವತಾ ಪೂಜೆ ಮಾಡ್ತಕ್ಕಂಥದ್ದು, ಶ್ರೀ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡ್ಕೊಳ್ಳಿ, ಶ್ರೀ ಸೂಕ್ತದ ಪಠಣೆಯನ್ನು ಮಾಡ್ಕೊಳ್ಳಿ, ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಳಿ, ಜೊತೆಗೆ ನವಗ್ರಹ ಶಾಂತಿ, ಜೊತೆಗೆ ಮನೆಯಲ್ಲಿ ನವಗ್ರಹ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳೋದು ಶುಭದಾಯಕ ಫಲಗಳನ್ನು ಕೊಡುತ್ತೆ. ರಾತ್ರಿ ಹೊತ್ತು
ನೀವು ಅನ್ನದ ಆಹಾರವನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳಿ ತುಲಾರಾಶಿಯವರು. ಇದರಿಂದ ಶುಭದಾಯಕ ಫಲಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ನೀವು ಅಂದ್ಕೊಂಡೋ ಕೆಲಸ ಕಾರ್ಯ ಆ ಭಗವಂತ ಸಂಪೂರ್ಣವಾಗಿ ಈಡೇರಿಸಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ನೀರಿದೆಯಾ?